ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸು ಲಾಗ್ಸ್. ಶ್ರಾವಣ ಮಾಸ ಬಂದರೆ ಸಾಕು, ನಾನ್ ವೆಜ್ ಪ್ರಿಯರಿಗೆ ತುಂಬ ಕಷ್ಟ ಅನಿಸುತ್ತೆ. ಸುಮಾರು ಮನೆಗಳಲ್ಲಿ ಶ್ರಾವಣ ಮಾಸ ಪೂರ್ತಿ ಮನೆಯಲ್ಲಿ ಚಿಕನ್ ಮಟನ್ ಮಾಡೋದಿಲ್ಲ. ಅಂಥವ್ರಿಗೋಸ್ಕರ ಬಾಯಿ ಚಪ್ಪರಿಸ್ಕೊಂಡು ಚಿಕನ್ಗಿಂತ ಟೇಸ್ಟಿಯಾಗಿರ್ತಕ್ಕಂಥ ಸೋಯಾ ಚಿಕನ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ಸೋಯಾ ಚಿಕನ್ ಫ್ರೈಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾದ ನಂತರ ಸೋಯಾನ ಸೇರಿಸ್ಕೋಬೇಕಾಗತ್ತೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಸೋಯಾನೆಲ್ಲ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಸೋಯಾನು ಚೆನ್ನಾಗಿ ಬೇಯುತ್ತೆ. ಒಂದು 2 ನಿಮಿಷ ಸಾಕು, ಸೋಯಾ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ಸೋಯಾ ಬೆಂದಾಗಿದೆ. ಇದರಲ್ಲಿರ್ತಕ್ಕಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸೋಯಾ ತಣ್ಣಗಾಗಲಿ, ಅಷ್ಟರೊಳಗಡೆ ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಯನ್ನು ರೆಡಿ ಮಾಡ್ಕೋಬಹುದು. ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 4ರಿಂದ 5 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಸೈಜ್ ಇರ್ತಕ್ಕಂಥ 2 ಈರುಳ್ಳಿಗಳನ್ನು ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ನಾಟಿ ಟೊಮೊಟೊವನ್ನು ಸಹ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು. ಎಣ್ಣೆ ಈರುಳ್ಳಿ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಒಂದು 1/4 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸಿದ್ದೀನಿ. ಇದರಲ್ಲಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ ನಾವು ಚಿಕನ್ ಫ್ರೈ ಮಸಾಲೆಯನ್ನು ಸೇರಿಸೋಣ. ಒಂದು 2 ಸ್ಪೂನಷ್ಟು. ಈ ಪ್ಯಾಕೆಟಲ್ಲಿ ಮೊದಲೇ ನಾನು ಸ್ವಲ್ಪ ಬಳಸಿದ್ದೆ, ಒಂದು ಅರ್ಧ ಇತ್ತು, ಅದಕ್ಕೋಸ್ಕರ ಪಾಕೆಟಿಂದ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬಹುದು. ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇವಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಸೋಯಾನ ಇದರಲ್ಲಿ ಸೇರಿಸಿ ಮಸಾಲೆ ಎಲ್ಲ ಸೋಯಾಗೆ ಹಿಡಿಯೋ ರೀತಿ ಚೆನ್ನಾಗಿ ಮಂದ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ತುಂಬ ಟೇಸ್ಟಿಯಾಗಿರತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಪದೇ ಪದೇ ಮಾಡ್ತಾ ಇರ್ತೀರಾ, ಅಷ್ಟೊಂದು ರುಚಿಯಾಗಿರತ್ತೆ. ಸೇಮ್ ಚಿಕನ್ ಕೊಡ್ತಕ್ಕಂಥ ಟೇಸ್ಟನ್ನೇ ಇದು ಕೊಡುತ್ತೆ. ಒಂದನ್ನು ನಾವು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಏನನ್ನ ಸಾಕಾಗಿಲ್ಲ ಅಂದರೆ ಇವಾಗ ಸೇರಿಸ್ಕೋಬಹುದು. ಈ ಚಿಕನ್ ಫ್ರೈ ಮಸಾಲೆಯಲ್ಲೂ ಉಪ್ಪಿರುತ್ತೆ, ಹಾಗೆ ಬೇಯುವಾಗ ಉಪ್ಪು ಹಾಕಿರ್ತೀವಿ. ನಂತರ ನಾನು ಉಪ್ಪನ್ನು ಆ್ಯಡ್ ಮಾಡಿಲ್ಲ, ಉಪ್ಪನ್ನು ನಾವು ಸೇರಿಸ್ಕೋಬಹುದು. ಇವಾಗ ದೋಸೆ, ಚಪಾತಿ, ಪೂರಿ ಅಥವಾ ವೈಟ್ ರೈಸ್ ಜೊತೆ ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಯಾರ್ಯಾರು ನಾನ್ ವೆಜ್ ಪ್ರಿಯರಿರ್ತಾರೋ ಅಂಥವರು ತಪ್ಪದಿರ ಈ ರೆಸಿಪಿನ ಟ್ರೈ ಮಾಡಿ. ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ತಟ್ಟೆ ಪೂರ್ತಿ ಖಾಲಿ ಆಗೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು.